ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಿಗೇರಿ. ಮುದೇಬಿಹಾಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಅವರ 163ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿ ಜರುಗಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಪುಂಡಲೀಕ್ ಮುರಾಳ್ ಅವರು, ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯೋತ್ಸವವನ್ನು ಜನವರಿ 31, 2026 ಶನಿವಾರ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಸ್ವಾಮಿ ವಿವೇಕಾನಂದರ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರೀಯ ಯುವ ವೈಭವ, ವಿವೇಕ ಯುವ ಚೈತನ್ಯ ಕೃತಿ ಹಾಗೂ ಧರ್ಮಯುದ್ಧ ದಿನದರ್ಶಿಕೆಯ ಲೋಕಾರ್ಪಣಾ ಸಮಾರಂಭಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಕಾಸಗತೇಶ್ವರ ಮಠದಿಂದ ಸ್ವಾಮಿ ವಿವೇಕಾನಂದರ ಭಾವಚಿತ್ರದ ಭವ್ಯ ಮೆರವಣಿಗೆ ಪಟ್ಟಣದಲ್ಲಿ ಜರುಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಹಾಗೂ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಜಾನಪದ ಎಸ್ ಬಾಲಾಜಿ ಮಾತನಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಈ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು. ಸಂಜೆ ವೇಳೆಗೆ ಶ್ರೀ ಸಿದ್ದೇಶ್ವರ ವೇದಿಕೆಯಲ್ಲಿ ಭವ್ಯ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಇನ್ನಷ್ಟು ಸುದ್ದಿಗಳಿಗಾಗಿ ನಿರಂತರವಾಗಿ ವೀಕ್ಷಿಸಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಈ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಇದನ್ನು 15ನೇ ವರ್ಷ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ದನಕೊಳ್ಳ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ. ಅದೇ ರೀತಿಯಾಗಿ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಭೋವಿ ಗುರುಪೀಠ ಚಿತ್ರದುರ್ಗ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಉದ್ಘಾಟಕರಾಗಿ ಸ್ಥಳೀಯ ಶಾಸಕರಾದಂಥ ಶ್ರೀ CS ನಾಡಗೌಡ ಅಪ್ಪಾಜಿಯವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತು 31 ರಾಜ್ಯ ಪ್ರಶಸ್ತಿ ಹಾಗೂ 6 ರಾಷ್ಟ್ರೀಯ ಪ್ರಶಸ್ತಿ ಮತ್ತು 3 ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಸರ್ಕಾರ ಮತ್ತು ಭಾರತ ಸರ್ಕಾರಗಳು 1972ರಿಂದ ಈಚೆಗೆ ರಾಜ್ಯ ಯುವ ಪ್ರಶಸ್ತಿ ಕೊಡ್ತಾಯಿದ್ರು ಮತ್ತು ಭಾರತ ಸರ್ಕಾರದವರು ಜಿಲ್ಲಾ ಯುವ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು ಕೊಡ್ತಾಯಿದ್ರು. 2015-16ನೇ ಇಸ್ವಿಯಲ್ಲಿ ಸರ್ಕಾರ ದಿಢೀರಂಥ ಪ್ರಶಸ್ತಿಗಳು ನಿಲ್ಲಿಸ್ಬಿಟ್ರು. ಯಾವುದೇ ರಾಜ್ಯ ಪ್ರಶಸ್ತಿಯನ್ನು ಸರ್ಕಾರ ಕೊಡೋದು ನಿಲ್ಲಿಸ್ತು. ಭಾರತ ಸರ್ಕಾರದಿಂದ ರಾಷ್ಟ್ರ ಪ್ರಶಸ್ತಿ ಒಂದು ಬಿಟ್ಟರೆ ಜಿಲ್ಲಾ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಗಳು ನಿಂತೋಯಿತು. ಅದರ ಅಂಗವಾಗಿ ಅವ್ರು ನಿಲ್ಲಿಸಿದ್ದಾರೆ ಅಂತ ನಾವು ಒಕ್ಕೂಟದವ್ರು ನಿಲ್ಲಿಸಬಾರ್ದು ಅಂತೇಳಿ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಯುವಕರನ್ನ ಪ್ರೋತ್ಸಾಹ ಮಾಡೋ ನಿಟ್ಟಿನಿಂದ ಕ್ರೀಡೆ, ಸಂಸ್ಕೃತಿ, ಶಿಕ್ಷಣ ಹಾಗೂ ಇತರ ಎಲ್ಲ ಕ್ಷೇತ್ರಗಳಿಂದ ಆಯ್ಕೆ ಮಾಡಿ ನಾವು ಈ ವರ್ಷ ಸಹ 15ನೇ ವರ್ಷ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ವತಿಯಿಂದ ಇದೇ ಮುದ್ದೇಬಿಹಾಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ 3 ಪ್ರಶಸ್ತಿಗಳು ಕೊಡ್ತಾ ಇದ್ದೀವಿ. ಒಂದು UAEಯಿಂದ ಕೃಷ್ಣ ಅಂತ ಅವರು ಕನ್ನಡ ಸಂಘದ ಪದಾಧಿಕಾರಿಗಳು, ಮತ್ತು ಇನ್ನೊಂದು ಸಿಂಗಾಪುರಿಂದ ಇಲ್ಲೇ ಸ್ಥಳೀಯ ಮುದ್ದೇಬಿಹಾಳಲ್ಲಿ ಕನ್ನಡ ಸಂಘದಲ್ಲಿದ್ದಾರೆ ಅವ್ರಿಗೊಬ್ಬರಿಗೆ, ಮತ್ತು ಮಲೇಷ್ಯಾದಿಂದ ಕಿರಣ್ ರೊನಾಲ್ಡ್ ಅಂತ ಅವರು ಭಾಳಷ್ಟು ಅಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚು ಮಾಡಿರೋದ್ರಿಂದ ಅವ್ರಿಗೆ, ಮತ್ತು ಭಾರತದಿಂದ 6 ಜನಕ್ಕೆ ಅವರೆಲ್ಲ ಉತ್ತರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಕ್ರೀಡೆ ಮತ್ತು ಸಾಂಸ್ಕೃತಿಕ ಬೇರೆದಲ್ಲಿ ಕೊಡ್ತಿದ್ವಿ. ಮತ್ತು ಎಲ್ಲದಕ್ಕಿಂತ ಮೂಲ ಉದ್ದೇಶ ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರದಲ್ಲಿ ಇಷ್ಟು ದೊಡ್ಡ ಯುವ ಪಡೆ ಇದ್ರೂ ಸಹ ಒಂದು ಯುವ ನೀತಿ ಜಾರಿಯಾಗಿಲ್ಲ. 2013ರಲ್ಲಿ ಒಂದು ಡ್ರಾಫ್ಟ್ ಯೂತ್ ಪಾಲಿಸಿ ಆಯಿತು. ಅದರ ನಂತರ ಮೊನ್ನೆ ಒಂದು ಯೂತ್ ಪಾಲಿಸಿ ಆಯಿತು. ನಾನು ಅದರ ಕಮಿಟಿ ಮೆಂಬರ್ ಇದ್ದೆ, ಎರಡರಲ್ಲೂ ಮೆಂಬರ್ ಇದ್ದೆ. ಆದರೆ ಪಾಲಿಸಿ ಆದ ತಕ್ಷಣ, ಸರ್ಕಾರ ಬದಲಾವಣೆ ಆದ ತಕ್ಷಣ ಆ ಪಾಲಿಸಿನೇ ನಿಂತೋಗುತ್ತೆ. ಅದು ಆಗಬಾರ್ದು. ಯಾವುದೇ ಪಾಲಿಸಿಗಳ ಯಾಕಂದರೆ ಇವತ್ತು 4-5 ರಾಜ್ಯಗಳಲ್ಲಿ ಮಾತ್ರ ಭಾರತದಲ್ಲಿ ಯೂತ್ ಪಾಲಿಸಿ ಇದೆ, ಯುವ ನೀತಿ ಇದೆ. ನಮ್ಮ ಕರ್ನಾಟಕದಲ್ಲಿ ದುರಂತ ಅಂದರೆ ಸಾಂಸ್ಕೃತಿಕ ನೀತಿನೂ ಆಗಿಲ್ಲ. ಬರಗೂರು ರಾಮಚಂದ್ರಪ್ಪನವರು ಒಂದು ವರದಿ ಕೊಟ್ಟರು, ಭಾಳ ಒಳ್ಳೆಯ ವರದಿ. ಅದು ಇಂಪ್ಲಿಮೆಂಟ್ ಆಗಬೇಕನ್ನೋದಕ್ಕೆ ಈ ಒಕ್ಕೂಟದ ಮೂಲಕ ನಾವು ಈ ಕಾರ್ಯಕ್ರಮಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಅತಿ ಹೆಚ್ಚು ಯುವಕರಿಗೆ ಇವತ್ತು ಇರ್ತಕ್ಕಂಥ ಯೋಜನೆಗಳು ನಿಂತೋಗಿದೆ. ಗರಡಿ ಮನೆ ಯೋಜನೆ ಇತ್ತು, ಅದು ನಿಂತೋಯಿತು. ಯುವ ಸಂಘಗಳ ಕಾರ್ಯಾಗಾರಗಳಿತ್ತು, ಅದು ನಿಂತೋಯಿತು. ಅತಿ ಮುಖ್ಯವಾಗಿ ಯುವಕರನ್ನ ಸಾಂಸ್ಕೃತಿಕವಾಗಿ ಸೆಳೆಯಲು ತಾಲೂಕು ಯುವಜನ ಮೇಳ, ಜಿಲ್ಲಾ ಯುವಜನ ಮೇಳ, ವಿಭಾಗ ಮಟ್ಟದ ಯುವಜನ ಮೇಳ, ರಾಜ್ಯ ಯುವಜನ ಮೇಳ ನಡೀತಿತ್ತು. ಭಾಳ ಮುಖ್ಯವಾದ ಕಾರ್ಯಕ್ರಮ. ಯಾಕಂದರೆ ಯುವಕರನ್ನ ಮೂಲ ಸಂಸ್ಕೃತಿಗೆ ಕರ್ತಕ್ಕಂಥ ಕಾರ್ಯಕ್ರಮ ಅದು ನಿಂತೋಗಿದೆ. ಇವೆಲ್ಲ ಮತ್ತೆ ಪುನರಾರಂಭಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಮತ್ತೆ ಈ ಕಾರ್ಯಕ್ರಮ ಆದಮೇಲೆ ಮತ್ತೊಂದು ನಿರ್ಣಯ ಕೈಗೊಂಡು ಯುವ ನೀತಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ನಾವು ಮತ್ತೆ ಸರ್ಕಾರಕ್ಕೆ ಮನವಿ ಸಲ್ಲಿಸೋಗಿದ್ದೀವಿ. ಇದರ ಜೊತೆ ಒಂದು 5-6 ಕಲಾ ತಂಡಗಳು ಮತ್ತು ವಿವಿಧ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು, NSS, NCC ಮತ್ತು ನಮ್ಮ ಸ್ಥಳೀಯ ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್, NCC, NSS ಮತ್ತು ಪ್ರಶಸ್ತಿ ಪುರಸ್ಕೃತರನ್ನು ಈ ಸರಿ ಒಳಗೊಂಡಂತೆ ಮೆರವಣಿಗೆ ಮಾಡಬೇಕಂತ ವಿಚಾರ ಇದೆ.
ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.